ಕೋವಿಡ್ ಟೈಮಲ್ಲಿ ಡಾಕ್ಟರ್ಸ್ಗಳು ಹಾಸ್ಪಿಟಲ್ PPE ಕಿಟ್ ಹಾಕೊಂಡು ಕೆಲಸ ಮಾಡ್ತಿದ್ರೆ ಜನಗಳು ಹೊರಗಡೆ ತಟ್ಟಲೋಟ ಬಾರಿಸ್ತಾರೆ. ಹಂಗಾಯ್ತು ಈ ಕತೆ. ಇನ್ ಕೇಸ್ ಯಾರಿಗಾರು ಹಾರ್ಟ್ ಅಟ್ಯಾಕ್ ಆದಾಗ ಈ ವಿಡಿಯೋ ಕಾಣಿಸ್ತಾ ಇರುತ್ತೆ, ನೀವೇನ ಮಾಡಿದ್ರೆ ಪೇಷಂಟ್ ಪರಿಸ್ಥಿತಿ ಅಷ್ಟೇ ಗೋವಿಂದ. ನೋಡಿ, ಯಾರಿಗಾರು ಹಾರ್ಟ್ ಅಟ್ಯಾಕ್ ಆದಾಗ ಇಮಿಡಿಯೇಟ್ಲಿ ಒಂದು ಆಂಬುಲೆನ್ಸ್ ಅಥವಾ ಯಾರಿಗಾರು ಹೆಲ್ಪಿಗೆ ಕರಬೇಕು. ಆಮೇಲೆ ಎಮರ್ಜೆನ್ಸಿ ಕಾರ್ಡಿಯಾಕ್ ಡ್ರಗ್ಸ್ ಅಂತ ಆಸ್ಪರಿನ್ ಅಥವಾ ಸ್ಟಾಟಿನ್ ಕ್ಲೋಪಿಡೋಗ್ರಲ್ ಮಾತ್ರೆಗಳನ್ನ ಕೊಡಬೇಕು. ಇನ್ ಕೇಸ್ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆದ್ರೆ CPR ನ ಕೊಡಬೇಕು. CPR ನ ಯಾವ ರೀತಿ ಕೊಡಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದೊಂದು ಲೈಫ್ ಸೈನ್ಸ್ ಸ್ಕಿಲ್, ಎಲ್ಲರಿಗೂ ಕೂಡ ಗೊತ್ತಿರಬೇಕು. ಮತ್ತೆ ನನಗೊಬ್ರು ಪರ್ಸನಲಿ ಕೇಳಿದ್ರು, ಹಿಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅವಾಗ ನಾವು ಈ ತರ ಮೊಣಕೈಗೆ ಈ ರೀತಿ ಬಾರಿಸಿದಾಗ ಅವ್ರಿಗೆ ರಿಲೀಫ್ ಅನಿಸ್ತು, ಹಾರ್ಟ್ ಅಟ್ಯಾಕ್ ಇಂದ ಆರಾಮ್ಸೆ ಬಚಾವಾದ್ರು ಅಂತ. ನೋಡಿ, ಆ ರೀತಿ ಏನು ಕೂಡ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ಸುಮ್ಮನೆ ಯಾವುದೋ ಒಂದು ವಿಷಯಕ್ಕೆ ಆಂಗ್ಸೈಟಿ ಆಗ್ಬಿಟ್ಟು ಅವ್ರಿಗೆ ಎದೇನೋ ಕಾಣಿಸ್ಕೊಂಡಿರುತ್ತೆ. ಆವಾಗ ನೀವು ಆ ರೀತಿಯಲ್ಲಿ ಮೊಣಕೈಗೆ ಹೊಡೆದಾಗ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗ್ಬಿಟ್ಟು ಅದನ್ನ ರಿಲೀಫ್ ಸಿಗುತ್ತೆ. ಇನ್ ಕೇಸ್ ನೀವು ಆಕ್ಚುಲ್ ಆಗಿ ಹಾರ್ಟ್ ಅಟ್ಯಾಕ್ ಆದವರು ಈ ರೀತಿ ಮಾಡಿದ್ರೆ ಏನು ಕೂಡ ಉಪಯೋಗ ಇಲ್ಲ. ದಯವಿಟ್ಟು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಮಿಸ್ಇನ್ಫಾರ್ಮೇಷನ್ ನೀವು ತಗೊಳ್ಬೇಡಿ. ಯಾವುದೇ ಒಂದು ಹೆಲ್ತ್ ಇನ್ಫಾರ್ಮೇಷನ್ ಮೆಡಿಕಲ್ ಡಾಕ್ಟರ್ಸ್ ಇಂದ ಅಥವಾ ಮೆಡಿಕಲ್ ಫೀಲ್ಡ್ ಅಲ್ಲಿರೋದ್ರಿಂದ ಮಾತ್ರ ನೀವು ಅಳವಡಿಸ್ಕೊಳ್ಳಿ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಎಲ್ಲ ಇನ್ಫ್ಲುಯೆನ್ಸರ್ಸ್ ಕೂಡ ಡಾಕ್ಟರ್ಸ್ ಆಗಿದೆ. ದಯವಿಟ್ಟು ಕರೆಕ್ಟ್ ಆಗಿರುವಂತಹ ಇನ್ಫಾರ್ಮೇಷನ್ಸ್ ಮಾತ್ರ ನೀವು ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ.